ಸೂಪರ್ ಡ್ರೆಸ್ ನಾನು ಮುರಿದ್ಬಿಟ್ಟಿನಿ ಇದನ್ನು ಇದು ಎತ್ಕೊತೀನಿ. ಆಲ್ರೆಡಿ ಒಂದೆರಡು ಪ್ಯಾಂಟ್ ಕೊಟ್ಟಿದ್ದೀನಿ ಟ್ರೈ ಮಾಡೋಕ್ಕೆ. ಲೆಟ್ಸ್ ಥಿಂಕ್ ಇದು ಇಷ್ಟ ಆಗ್ಬೋದು ನನಗೆ. ನೋಡುವ ಯಾವ ಚೆನ್ನಾಗುತ್ತೆ ನೋಡುವ. ವೆಲ್ಕಮ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ಹಾಗೆ ಸುಮ್ಮನೆ ಕುತ್ಕೊಂಡಿದ್ವಿ ಮನೆಯಲ್ಲಿ. ಸೊ ಬೋರ್ ಆಗ್ತಿತ್ತು. ನಾನು ನಮ್ಮನ್ನು ಒಳನ್ ಮಾಲ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಯಾಕಂದರೆ ನಮ್ಮನಿಗೆ ಡ್ರೆಸ್ ಬೇಕಿತ್ತು. ಸೊ ಡ್ರೆಸ್ ಎತ್ಕೊಳ್ಳೋಣ ಅಂತ ಹೋದ್ವಿ. ಬಟ್ ನನಗೆ ಇಂಟ್ರೆಸ್ಟ್ ಇದ್ದಿದ್ದಿಲ್ಲ. ಸೊ ನಾನು ರೆಡಿನೂ ಆಗಲಿಲ್ಲ. ಹಾಗೆ ಆಯಿತು ನಡೆ ಅಂತ ಹಿಂಗೆ ಇರ್ತಾ ಇದ್ವಿ. ಸೊ ಹಾಗೆ ಬ್ಲಾಗ್ ಮಾಡೋಣ, ವಿಡಿಯೋ ಮಾಡಿ ಮಾಡ್ತಾ ಇದ್ವಿ. ಸೊ ನಮ್ಮ ಅಣ್ಣನಿಗೆ ಹೇಳಿದೆ ನಾನು, ಫಸ್ಟು ಹೋಗೋಣ ಜುಡಿಯೋದಲ್ಲಿ ಹೋಗೋಣ. ಸೊ ಸಿಕ್ಕಿದ್ರೆ ಬೇಗ ಎತ್ಕೊಳ್ಳೋಣ ಅಂತ. ಸೊ ಫಸ್ಟೇ ನಾವು ಹೋದ್ದು ಜುಡಿಯೋದಲ್ಲಿ. ಸೊ ಜುಡಿಯೋದಲ್ಲಿ ಹೋದ್ಮೇಲೆ ನಾನು ಡ್ರೆಸ್ ತೊಗೋಬೇಕಂತ ನೋಡಿದೆ. ನಿಜ ಹೇಳ್ತೀನಿ, ನನಗೆ ಯಾವ ಡ್ರೆಸ್ಸು ಇಷ್ಟ ಆಗಲಿಲ್ಲ. ಯಾಕಂದರೆ ಆಲ್ರೆಡಿ ನೋಡೋದಾಗಿದೆ. ಯಾವುದು ಕಲೆಕ್ಷನ್ ಹೊಸದಾಗಿ ಬಂದಿದ್ದಿಲ್ಲ. ಸೊ ನಂಗೆ ಇಷ್ಟ ಆಗಲಿಲ್ಲ. ಒಂದೆರಡು ಬಂದಿತ್ತು ಬಟ್ ಇಷ್ಟ ಆಗಲಿಲ್ಲ. ನಮ್ಮ ನನಗೆ ಇದು ಎತ್ಕೊತೀನಿ. ಆಲ್ರೆಡಿ ಒಂದೆರಡು ಪ್ಯಾಂಟ್ ಕೊಟ್ಟಿದ್ದೀನಿ ಟ್ರೈ ಮಾಡೋಕ್ಕೆ. ಲೆಟ್ಸ್ ಇದು ನೋಡುವ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನು ಇದು ಚಾಯ್ಸ್ ಮಾಡಿದೆ ಬಟ್ ನಮ್ಮ ನನಗೆ ಇಷ್ಟ ಆಗ್ತಿಲ್ಲ. ಐ ಥಿಂಕ್ ಇದು ಇಷ್ಟ ಆಗ್ಬೋದು ನನಗೆ. ನೋಡುವ ಯಾವ ಚೆನ್ನಾಗುತ್ತೆ ನೋಡುವ. ನಮ್ಮನಿಗೆ ಡ್ರೆಸ್ ನೋಡಿ ಸಾಕಾಯಿತು. ಸೊ ಜುಡಿಯೋದಲ್ಲಿ ಕೂಡ ನಮ್ಮನಿಗೆ ಯಾವುದು ಪ್ಯಾಂಟ್ ಇಷ್ಟ ಆಗಲಿಲ್ಲ. ಹಾಗೆ R&B ಹೋದ್ವಿ, ಅಲ್ಲಿ ಕೂಡ ನಮಗೆ ಇಷ್ಟ ಆಗಲಿಲ್ಲ. ಸೊ ಹಂಗೆ ಹೋಗ್ತಾ ಇದ್ವಿ. ಆ್ಯಂಡ್ ವೆಸ್ಟರ್ನಿಗೆ ಹೋಗಿದ್ವಿ. ನಮ್ಮನ್ನ ಮೇಲ್ಗಡೆ ಡ್ರೆಸ್ ನೋಡ್ತಿದ್ದೆ. ಬಟ್ ನನಗೆ ಈ ಡ್ರೆಸ್ ಇಷ್ಟ ಆಯಿತು, ತೊಗೋಬೇಕಂದ್ರೆ. ಬಟ್ ನಾವು ಇವಾಗ ಎಲ್ಲಿ ಹೋಗ್ತಿಲ್ಲಲ್ಲ, ಹೊರಗಡೆ ಟ್ರಿಪ್ ಆಯಿತು ಅದಾಯಿತು ಅಂತ. ಸೊ ಬೇಡ, ಸುಮ್ಮನೆ ಡ್ರೆಸ್ ನಾನು ತೊಗೊಳ್ಳೋದೇ ಇಲ್ಲ. ತೊಗೊಂಡ್ರು ಹಂಗೆ ಇರ್ತೀನಿ, ಹಾಕಲ್ಲ. ಸೊ ಇದು ಇಷ್ಟ ಆಯಿತು, ಇದು ಎತ್ಕೋಬೇಕಂದ್ರೆ ಸುಮ್ಮನೆ ಮತ್ತೆ ಹೊರಗಡೆ ಹೋಗೋದಿಲ್ಲ ಅಂತ. ಆ್ಯಂಡ್ ನಾವು ಡ್ರೆಸ್ಸು ತೊಗೊಳ್ಳಿಲ್ಲ ಜುಡಿಯೋದಾಗಲಿ ವೆಸ್ಟರ್ನಾಗಲಿ ತೊಗೊಳಿಕ್ಕೆ ಆಗಲಿಲ್ಲ. ನನಗೆ ಇಷ್ಟನೇ ಆಗಲಿಲ್ಲ ಪ್ಯಾಂಟ್ಸ್. ಆ್ಯಂಡ್ ನನಗೆ ಯಾವುದೇ ಇಷ್ಟ ಆಗಲ್ಲ. ಶೂಸ್ ನೋಡಿದ್ವಿ, ಶೂಸು ಇಷ್ಟ ಆಗಲಿಲ್ಲ. ಶೂಸ್ ನೋಡೋಣ, ಶೂಸ್ ಬೇಡ. ಸೂಪರ್ ಡ್ರೆಸ್ ನಾನು ಮುರಿದ್ಬಿಟ್ಟಿನಿ ಇದನ್ನು. ಇದೊಂದು, ಆಮೇಲೆ ಇದು ಡಾರ್ಕ್ ಕ್ರ್ಯಾಕ್ಲಿ ಕಾಣಿಸ್ತಿಲ್ಲ ಅದು. ಫ್ರೂಟ್ ನಟ್ಸ್, ಇದು ಬಟರ್ ಸ್ಕಾಚ್, ಕಾಫಿ, ಆರೆಂಜ್ ಜೆಲ್ಲಿ ಎಲ್ಲ ಒಂದೊಂದು ತೊಗೋತೀನಿ. ಇದನ್ನು ತೊಗೊಂಡಿನಿ, ಇದನ್ನು ತೊಗೋತೀನಿ. ಓಕೆ, ರೆಡ್ದೊಂದು ತೊಗೋಬೇಕು ನಾನು ಇವಾಗ. ಇಷ್ಟೊಂದು ಚಾಕ್ಲೇಟ್ಸು ಡ್ರೈ ಫ್ರೂಟ್ಸ್ ತಗೊಂಡಿದ್ವಿ. ನಾನು ಪಾಕೆಟ್ ತೊಗೊಂಡಾಯ್ತು. ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಡಿದ್ವಿ. ಇದೆ ಇಲ್ಲಿ ಚಾಕ್ಲೇಟ್, ಜೇನುತುಪ್ಪ, ಓ ಮೈ ಗಾಡ್, ಬೆಲ್ಲ, ಕಲ್ಸಕ್ರಿ, ಬದಾಮ್ ಗಮ್ ಮೇಲೆ ತೊಗೋಬೇಕು. ಹೀಟ್ ಕಮ್ಮಿ ಆಕೈತೆ ಅದಕ್ಕೆ. ಇದೆ ಬದಾಮ್ ಗಮ್ ಅನ್ಸೈತಿ. ಇದೆ ಹಾಂ, ಇದೊಂದು kg ಕೊಟ್ಟು. ಬಾಯಲ್ ರಾಗು ಅಲ್ಲೇ ನಿಂತಿ ಒಂದೇ ಕಡೆ. ಆ್ಯಂಡ್ ಇಲ್ಲಿ ಎಷ್ಟೊಂದು ಇತ್ತಂದ್ರೆ ನನಗಂತೂ ಎಲ್ಲನೂ ತೊಗೋಬೇಕು ಅಂತಿದೆ. ಬಟ್ ಬೇಡ ಅಂತ. ಕಿವಿ ನೋಡಿ ಅದೆಲ್ಲ ಸ್ವೀಟ್, ಇದೆಲ್ಲ ಏನಪ್ಪ ಕಟ್ ಮಾಡಿಟ್ಟಿದ್ದಾರಲ್ಲ. ಬಟ್ ಸ್ವೀಟ್ ಸಖತ್ತಾಗಿತ್ತು. ನಾನೆಲ್ಲ ಒಂದು, ಇದು ಡಾರ್ಕ್ ಚಾಕ್ಲೇಟ್. ಡಯಟಲ್ಲಿ ಮೇಂಟೈನ್ ಮಾಡ್ಬೋದು. ತೊಗೋಕೋತಿಲ್ಲ ನಾನು ಏನದು. ಬಟ್ ಅವ್ನು ಡಯಟೇ ಮಾಡಲ್ಲಲ್ಲ. ಸೊ ನಾವೇನೇನು ತೊಗೊಂತೀವಿ ಆಮೇಲೆ ತೋರಿಸ್ತೀವಿ. ಇವೆಲ್ಲ ಗಿಫ್ಟ್, ಎಲ್ಲ ಥರ ಫ್ರೂಟ್ಸ್ ತೊಗೊಂಡು ಇದರೊಳಗೆ ಗಿಫ್ಟ್ ಮಾಡಿಸ್ಬೋದು.
ಇವೇನಿದಾವಲ್ಲ ನಿಮ್ಗೆ ಯಾವ ಥರ ಬಾಕ್ಸ್ ಬೇಕು ಸೆಲೆಕ್ಟ್ ಮಾಡಿಕೊಂಡು ಗಿಫ್ಟ್ ಮಾಡಿಸ್ಕೋಬೇಕು. ನಾವು ಯಾರಿಗೂ ಗಿಫ್ಟ್ ಕೊಡತ್ತಿಲ್ಲ, ಸೊ ಹೀಗಾಗಿ ನಾವು ಬಾಕ್ಸ್ಗಳನ್ನೆಲ್ಲ ಮನೆ ತೊಗೊಂಡೋಗ್ತೇವೆ ನಾವು. ಸೊ ಇಷ್ಟೆಲ್ಲ ತೊಗೊಂಡ್ವಿ. ಪೇರು ನಾವೆಷ್ಟು ಭಾಳ ತಿನ್ನೋಕ್ಕಾಗಿಲ್ಲ, ಸಾಕು. ಇವಾಗ ಕಿತ್ಲೆ ಹಣ್ಣು ತೊಗೊಂಡಿವಲ್ಲ, ಸಾಕಿನಿ. ಅಲ್ಲಿ ಆರೆಂಜ್ ತೊಗೊಂಡ್ವಿ, ಇಲ್ಲಿ ಸೇಬು ತೊಗೊಂಡ್ವಿ. ಆ್ಯಕ್ಚುಲಿ ನಾವೆಲ್ಲನೂ ಇದೇ ಶಾಪಲ್ಲೇ ತೊಗೊಳ್ಳೋದು, ಬಟ್ ಇವ್ರ ಹತ್ರ ಅಂದರೆ ಹಣ್ಣು ಖಾಲಿ ಆಗಿಬಿಟ್ಟೈತಿ. ಸೊ 250 1 kg. ಅದೇನು ಬೇಡ ಅನ್ಸತ್ತೆ. ಕಿವಿದು ಒಂದು ಬಾಕ್ಸ್, ಕಿವಿ ಒಂದು ಬಾಕ್ಸ್, ಕಿವಿ ಒಂದು ಬಾಕ್ಸ್. ಹಾಂ, ಅದೊಂದೇ ಮೀಡಿಯಮ್ ಹಣ್ಣಿದ್ರೆ ಸಾಕು. ಇದು ಏನು ಬ್ಯಾಡ್ ಅನ್ಸುತ್ತೆ, ಹುಳಿ ಇರ್ತೈತೆ, ತಿನ್ನಂಗಿಲ್ಲ ಕೆವ್ವ ಅಷ್ಟು. ಸೊ ನಮ್ಮ ಅಣ್ಣಂದ್ರೆಲ್ಲ ಆಟೋನ ತೊಗೊಳಿಕತ್ತಾರು. ಸೊ ಆವಾಗಲೇ ಡ್ರೈ ಫ್ರೂಟ್ಸ್ ತೊಗೊಂಡಿದ್ವಲ್ಲ, ಅದು ಬಿಲ್ ಮಾಡಿಸಿಟ್ಟಿದೆ, ಅದನ್ನು ತೊಗೊಳಕ್ಕೆ ಬಂದಿದ್ದೀನಿ. ಯಾಕಂದರೆ ಆಗಲೇ ನಮ್ಮ ಅಣ್ಣನ ಇವಾಗ ಫ್ರೂಟ್ಸ್ ತೊಗೊಂಡಿದ್ವಿ, ಇದನ್ನು ಭಾರ ಆಗುತ್ತೆ ಅಂತ. ಅದೇ ಚೀಲ ಎಲ್ಲಿದೆ ನಮ್ಮ? ಎಸ್ ಗೈಸ್, ಇದು ನಾನೇ ತೆಗಿಬೇಕು. ಎಷ್ಟಾಗಿದೆ ಅಂದರೆ ಬಿಲ್ಲು ಅರೌಂಡ್ 4885 ಸಮಥಿಂಗ್ ಆಗಿತ್ತು. ಸೊ ನಮ್ಮ ಅಣ್ಣಂದ್ರಲ್ಲಿ ಆಟೋ ಬುಕ್ ಮಾಡಿದರು. ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಐ ಹೋಪ್ ನಿಮಗೆ ಇದು ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.